ತಾಲೂಕಿನ ಬಾದಲ್ ಅಂಕಲಗಿ ಗ್ರಾಮದಲ್ಲಿ ಸೌರಶಕ್ತಿ ಯೋಜನೆಗಾಗಿ ಅನುಕೂಲವಾಗುವಂತೆ ಅರಣ್ಯ ಸಸ್ಯವರ್ಗವನ್ನು ದೊಡ್ಡ ಪ್ರಮಾಣದಲ್ಲಿ ನಾಶಪಡಿಸಲಾಗಿದೆ ಎಂದು ವರದಿಯಾದ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಪರಿಸರ ವಿವಾದ ಭುಗಿಲೆದ್ದಿದೆ. ಈ ಘಟನೆಯು ಗ್ರಾಮಸ್ಥರು, ರೈತರು ಮತ್ತು ಪರಿಸರ ಕಾರ್ಯಕರ್ತರಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರು ಸರ್ಕಾರಿ ಅಧಿಕಾರಿಗಳು ಕಡ್ಡಾಯ ಅನುಮೋದನೆಗಳಿಲ್ಲದೆ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ತೆರವುಗೊಳಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ಲಕ್ಷಾಂತರ ಮರಗಳು ಮತ್ತು ಔಷಧೀಯ ಸಸ್ಯಗಳು, ಅವುಗಳಲ್ಲಿ ಕೆಲವು ದಶಕಗಳಷ್ಟು ಹಳೆಯವು, ಜೆಸಿಬಿ ಅಗೆಯುವ ಯಂತ್ರಗಳು ಸೇರಿದಂತೆ ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಕಿತ್ತು ಹಾಕಲಾಗಿದೆ. ನಾಶವಾದ ಸಸ್ಯವರ್ಗದಲ್ಲಿ ಶ್ರೀಗಂಧದ ಮರ, ತೇಗ, ರೋಸ್ವುಡ್, ಆಲದ ಮರ, ನೆಲ್ಲಿಕಾಯಿ ಮರಗಳು ಮತ್ತು ಹಲವಾರು ಅಪರೂಪದ ಗಿಡಮೂಲಿಕೆ ಪ್ರಭೇದಗಳು ಸೇರಿವೆ ಎಂದು ಹೇಳಲಾಗಿದೆ. ಬೆಳಗಾವಿ ತಾಲೂಕಿನ ಬಡಾಲಂಕಲಗಿ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರೋದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಸಿಕ್ಕದಂತ ಆ ಪರ್ಮಿಷನ್ನ ತೋರಿಸ್ರಿ ಅಂತ ಬಂದರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸಿರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ, ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ ನಾವು ಎಲ್ಲ ರೈತ ಸಂಘದಿಂದ, ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ. ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾಯಿದ್ದೀವಿ. ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಬೇಕು. ಆದರೆ ಈ ಒಂದು ಮಾಡುತ್ತಿರುವಂಥ ಇದು ನಿಸರ್ಗಕ್ಕೆ ಎಷ್ಟು ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರೂ ಒಬ್ಬರು ವಿಚಾರ ಮಾಡಿಲ್ಲ. ಯಾಕಂದ್ರೆ ಈಗ ನಮ್ಮ ಇದು ಯಾವುದದು ನಮ್ಮ ಇದರ ಕಳಸಾ ಬಂಡೂರಿ ಹೋರಾಟಕ್ಕೆ ಅದು ಇಲ್ಲಿವರೆಗೆ ಈ ನಮ್ಮ ಭಾಗದ ಜನರಿಗೆ ನೀರು ಕುಡಲಿಕ್ಕೆ ಅದೊಂದು ನೀರು ಈ ಕಡೆ ಡೈವರ್ಟ್ ಮಾಡಿರಿ ಅಂದರೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು. ಮತ್ತು ಇದಕ್ಕೆ ಹೆಂಗೆ ಕೊಟ್ಟರು, ಇಂಥದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಟ್ಟರು? ಅದು ಒಂದು ಜನೋಪಯೋಗಿ ಆಗುವಂಥದ್ದು. ಇದು ಯಾರಿಗೂ ಖಾಸಗಿಯವ್ರಿಗೆ ಉಪಯೋಗ ಆಗುವಂಥದ್ದು. ಅದು ಲಕ್ಷಾಂತರ ರೈತರಿಗೆ, ಕೋಟ್ಯಾಂತರ ರೈತರಿಗೆ ಕುಡಿಲಿಕ್ಕೆ ನೀರನ್ನು ಇವರು ಡೈವರ್ಟ್ ಮಾಡಲಿಕ್ಕೆ ಎಷ್ಟೊಂದು ಕಾನೂನುಗಳನ್ನ ಹೇಳ್ತಾ ಇದ್ದಾರೆ. ಫಾರೆಸ್ಟ್ದವ್ರು ಪರ್ಮಿಷನ್ ಸಿಕ್ಕಿಲ್ಲ. ಮತ್ತು ಇದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಇಷ್ಟೊಂದು ಸುಲಭವಾಗಿ ಪರ್ಮಿಷನ್ ಕೊಟ್ಟರು ಈ ಒಂದು ನಿಸರ್ಗವನ್ನು ಹಾಳು ಮಾಡಲಿಕ್ಕೆ? ಇದನ್ನು ನಾವು ಪ್ರಶ್ನಿಸ್ತೇವೆ. ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ. ಬಸವರಾಜ ಮೊಕಾಶಿ, ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಕಂದಾಯ ಇಲಾಖೆಯ ಅಡಿಯಲ್ಲಿರುವ ಅರಣ್ಯ ಭೂಮಿಯಲ್ಲಿ ಈ ಕಡಿಯುವಿಕೆಯು ನಡೆದಿದೆ ಎಂದು ವರದಿಯಾಗಿದೆ. ನಂತರ ಅದನ್ನು 40 ಎಕರೆ ಸೌರ ವಿದ್ಯುತ್ ಸ್ಥಾವರ ಸ್ಥಾಪನೆಗಾಗಿ ಗುತ್ತಿಗೆಗೆ ನೀಡಲಾಯಿತು. ಅರಣ್ಯ ಇಲಾಖೆಯ ಕಡ್ಡಾಯ ಅನುಮತಿಯನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಪ್ರಾರಂಭವಾಗುವ ಮೊದಲು ಕೋರಲಾಗಿಲ್ಲ ಅಥವಾ ನೀಡಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಶ್ರೀಮಂತ ಜೀವವೈವಿಧ್ಯಕ್ಕೆ ಹೆಸರುವಾಸಿಯಾದ 500 ಎಕರೆಗಳಷ್ಟು ದೊಡ್ಡ ಹಸಿರು ಹೊದಿಕೆಯ ಭಾಗವಾಗಿರುವ ಕೌರಿ ಗುಡ್ಡ ಅರಣ್ಯ ಪ್ರದೇಶದ 50 ಎಕರೆಗಳಿಗೂ ಹೆಚ್ಚು ಪ್ರದೇಶದ ಮೇಲೆ ಈ ನಾಶ ಪರಿಣಾಮ ಬೀರಿದೆ ಎಂದು ಹೇಳಲಾಗುತ್ತದೆ. ರಾಷ್ಟ್ರೀಯ ಪಕ್ಷಿಯಾದ ನವಿಲುಗಳು ಮತ್ತು ಇತರ ಪಕ್ಷಿಗಳು ಮತ್ತು ಪ್ರಾಣಿಗಳು ಸೇರಿದಂತೆ ವನ್ಯಜೀವಿಗಳಿಗೆ ಈ ಪ್ರದೇಶವು ನೈಸರ್ಗಿಕ ಆವಾಸ ಸ್ಥಾನವಾಗಿದೆ ಎಂದು ನಂಬಲಾಗಿದೆ. ಸಂಘಟಿತ ಗ್ಯಾಂಗ್ ಹಲವಾರು ಶ್ರೀಗಂಧದ ಮರಗಳನ್ನು ಅಕ್ರಮವಾಗಿ ಕತ್ತರಿಸಿ ಕಳ್ಳಸಾಗಣೆ ಮಾಡಿದೆ ಎಂದು ರೈತರು ಆರೋಪಿಸಿದ್ದಾರೆ. ಸಾರ್ವಜನಿಕ ಗಮನವನ್ನು ತಪ್ಪಿಸಲು ರಸ್ತೆ ಬದಿಯಲ್ಲಿರುವ ಮರಗಳನ್ನು ಉದ್ದೇಶಪೂರ್ವಕವಾಗಿ ಮುಟ್ಟದೆ ಬಿಡಲಾಗಿದೆ ಮತ್ತು ಕಾಡಿನೊಳಗೆ ದೊಡ್ಡ ಪ್ರಮಾಣದ ನಾಶವನ್ನು ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಬೆಳಗಾವಿ ಗ್ರಾಮೀಣ ಶಾಸಕಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ವಿಶೇಷವಾಗಿ ಕೋಪವಿದೆ. ಗ್ರಾಮಸ್ಥರು ರಾಜಕೀಯ ಬೆಂಬಲ ಮತ್ತು ಕಂದಾಯ, ಅರಣ್ಯ ಮತ್ತು ಸೌರ ಯೋಜನಾ ಅಧಿಕಾರಿಗಳ ನಡುವಿನ ಒಪ್ಪಂದವನ್ನು ಆರೋಪಿಸುತ್ತಾರೆ. ಆದಾಗ್ಯೂ ಆರೋಪಗಳಿಗೆ ಇನ್ನೂ ಅಧಿಕೃತವಾಗಿ ಪ್ರತಿಕ್ರಿಯಿಸಲಾಗಿಲ್ಲ. ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವ ಬಗ್ಗೆ ತಿಳಿದ ಕೂಡಲೇ ಅಧಿಕಾರಿಗಳು ಮಣ್ಣು ತೆಗೆಯುವ ಉಪಕರಣಗಳೊಂದಿಗೆ ರಾತ್ರೋರಾತ್ರಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಹಶೀಲ್ದಾರ್, ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಭಾಗಿಯಾಗಿರುವ ಇತರರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಈ ಘಟನೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತದೆ. ಗ್ರಾಮಸ್ಥರು ಉನ್ನತ ಮಟ್ಟದ ತನಿಖೆ, ಹೊಣೆಗಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವುದು, ಹಾನಿಗೊಳಗಾದ ಅರಣ್ಯ ಭೂಮಿಯನ್ನು ಪುನಃ ಸ್ಥಾಪಿಸುವುದು ಮತ್ತು ಅರಣ್ಯ ನಾಶದಿಂದಾಗಿ ಸ್ಥಳಾಂತರಗೊಂಡ ವನ್ಯಜೀವಿಗಳ ರಕ್ಷಣೆಗೆ ಒತ್ತಾಯಿಸುತ್ತಿದ್ದಾರೆ.
ನವೀಕರಿಸಬಹುದಾದ ಇಂಧನ ಯೋಜನೆಗಳು ಪರಿಸರ ಸೂಕ್ಷ್ಮ ಅರಣ್ಯ ಪ್ರದೇಶಗಳ ನಾಶವನ್ನು ಸಮರ್ಥಿಸಬಹುದೇ ಎಂದು ಪರಿಸರವಾದಿಗಳು ನಿಯಂತ್ರಕ ಅಧಿಕಾರಿಗಳ ಮೌನವನ್ನು ಪ್ರಶ್ನಿಸಿದ್ದಾರೆ. यस सर, बोलिए सर, आप वो फॉरेस्ट का इशू चल रहा है, इसके बारे में क्या बोलते हैं? So yesterday I got an information that tree cutting is happening in government lands, which is allotted for some Kusum project, which is allotted for some Kusum project. Then I immediately informed my ACF and team to verify. Accordingly, ACF has visited the spot. He is now on the spot. The work has been stopped the moment it is noticed. Now no work is going on. So, and I have instructed ACF to inquire and report me back. So once the ACF inquiry report comes, then further action will be taken. सर आप जा रहे हैं सर इधर? आप जा रहे हैं सर? I am also. ओके सर, आपका वो फॉरेस्ट डिपार्टमेंट का वो जगह है क्या सर? No, as per available records, not yet confirmed. It's Gomal government land. कितने as per no records, then it will be verified and कितना एकड़ सर? कितना, हाउ मच? no, that has to be verified. ओके, ACF is verifying it. हाँ, स्टॉप में स्पेशल स्टॉप जा रहे हैं Yeah, सर? yeah, yeah.